ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಶ್ರೀ ಸ್ಟೈಲಲ್ಲಿ ಯಾವ ರೀತಿ ಎಗ್ ರೈಸ್ ರೆಸಿಪಿನ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 8ರಿಂದ 10 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ನಾವು ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೇವೆ, ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾನೇ ಇಲ್ಲ. ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಯಾವ ರೀತಿ ಟೇಸ್ಟ್ ಆದಂತಹ ಶ್ರೀ ಸ್ಟೈಲ್ ಎಗ್ ರೈಸನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಆಯಿಲ್ ಏನಿದೆ ಚೆನ್ನಾಗಿ ಕಾದಿದೆ. ಸೊ ನಾವು ಒಂದು 9ರಿಂದ 10 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ವಿ. ಆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನಕಾಯಿಯನ್ನು ಎಣ್ಣೆಗೆ ಹಾಕಿದ್ದೀವಿ. ಇದು ಚೆನ್ನಾಗಿ ಸ್ಟೀರ್ ಫ್ರೈ ಆಗಬೇಕು. ಫಸ್ಟ್ ಮೆಣಸಿನಕಾಯನ್ನೇ ಹಾಕಬೇಕು, ಇದೇ ಚೆನ್ನಾಗಿ ಬೇಯಬೇಕು. ಸೊ ಇದು ಎಲ್ಲ ಎಗ್ಗಿಗೆ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೆಣಸಿನ್ಕಾಯಿ ಕೂಡ ಅದರ ಖಾರ ಗೊತ್ತಾಗಲ್ಲ ಆ್ಯಂಡ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲೇ ಹಸಿಮೆಣಸಿನಕಾಯನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಎಲ್ಲ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಈ ರೆಸಿಪಿಗೆ ಬಳಸ್ತಾ ಇರೋದು, ಹಾಗೂ ಇದು ಟೇಸ್ಟ್ ಮಾತ್ರ ಚೆನ್ನಾಗೇ ಇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು. ಸೊ ಈ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಾವೇನು ಸ್ಟೆಪ್ ಹೇಳ್ತಿದ್ದೀವಿ ಅದನ್ನೇ ಫಾಲೋ ಮಾಡಿ ಈ ರೆಸಿಪಿನ ಮಾಡಿ. ತುಂಬಾ ಟೇಸ್ಟಿ ಆದಂತಹ ಎಗ್ ರೈಸ್, ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್. ಸ್ಟ್ರೀಟಲ್ಲಿ ಮಾಡೋವಂಥ ಎಗ್ ರೈಸ್ ನೀವು ಏನು ತಿಂತೀರೋ ಅದೇ ಟೇಸ್ಟೇ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ, ನೋಡ್ಬೋದು ಮೆಣಸಿನಕಾಯಿ. ಸೊ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಪ್ಪ ಅಂತಂದರೆ, ನಾವು ಒಂದು 4 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಈಗಾಗಲೇ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಿ. ಸೊ ಆ ಪೇಸ್ಟನ್ನು ಈಗ ಹಾಕಿ ಮೆಣಸಿನಕಾಯಿಯೊಂದಿಗೆ ಚೆನ್ನಾಗಿ ಬೆರಿಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ 1-2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ವಿ. ಆ ಈರುಳ್ಳಿನೂ ಕೂಡ ಇದೇ ಹಂತದಲ್ಲೇ ಹಾಕ್ತಾ ಇದ್ದೀವಿ. ಈ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವೂ ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವಿಲ್ಲಿ ಕಬ್ಬಿಣದ ಹಂಚನ್ನು ಬಳಸ್ತಾ ಇರೋದ್ರಿಂದ ಕಬ್ಬಿಣದ ಬಾಣಲಿಯನ್ನು ಏನಾಗುತ್ತೆ, ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಆಡ್ತಾನೆ ಇರಿ, ತಲೆ ಹಿಡಿಯೋದಕ್ಕೆ ಬಿಡಬೇಡಿ. ಸೊ ನೀವೇನಾದರೂ ನಾನ್ ಸ್ಟಿಕ್ ಹಂಚನ್ನು ಅಥವಾ ನಾನ್ ಸ್ಟಿಕ್ ಕಡಾಯಿಯನ್ನು ಬಳಸ್ತಾ ಇದ್ದರೆ ಇಷ್ಟೊಂದು ಬಾಡಿಸೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಬಾಡಿಸಿದ್ರು ಸಾಕು. ಸೊ ಇದೆಲ್ಲ ಚೆನ್ನಾಗಿ ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರ್ತಿದೆ, ನೀವೀಗ ನೋಡ್ಬೋದು. ಈಗ ಉರಿಯನ್ನು ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ತಳ ಹಿಡಿಯುತ್ತಂತೇಳಿ. ಇಲ್ಲ ಉರಿಯನ್ನು ಆಫ್ ಮಾಡಿದರೂ ನಡೆಯುತ್ತೆ, ಯಾಕಂದರೆ ಈ ಹಂತದಲ್ಲಿ ನಾವು ಎಗ್ಗನ್ನು ಬಳಸ್ತಾ ಇದ್ದೀವಿ. ಎಗ್ ಈಗ ಜಾಸ್ತಿ ಹಂಗೆ ಹೊಡೆದು ಹಾಕೊತ ಇರೋದ್ರಿಂದ ಏನಾಗುತ್ತೆ, ಒಂದು ಎಗ್ ಚೆನ್ನಾಗಿ ಬೆಂದ್ಬಿಡುತ್ತೆ, ಇನ್ನೊಂದು ಎಗ್ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನಾವೇನು ಮಾಡ್ತಿದ್ವಿ, ಇಲ್ಲಿ ಒಲೆಯನ್ನು ಆಫ್ ಮಾಡಿಬಿಟ್ಟಿದ್ದೀವಿ. ಆಫ್ ಮಾಡಿ ಎಗ್ಗನ್ನು ಹೊಡೆದು ಹಾಕ್ತಾ ಇದ್ದೀವಿ. ಇಲ್ಲಿ ನಾವು ಎಷ್ಟು ಎಗ್ ಯೂಸ್ ಮಾಡ್ತಿದ್ದೀವಿ ಅಂತಂದರೆ, ಟೋಟಲಿ ಒಂದು 6 ಎಗ್ಗನ್ನು ಇದೇ ರೀತಿ ಹೊಡೆದು ಹಾಕ್ತಾ ಇದ್ದೀವಿ ನಮ್ಮ ಎಗ್ ರೈಸ್ ರೆಸಿಪಿಗೆ. ಸೊ ಇಲ್ಲಿ 7ನೇ ಎಗ್ಗನ್ನು ಹೊಡೆದು ಹಾಕ್ತಾ ಇದ್ದೀವಿ. ಸೊ ಎಗ್ ಚೆನ್ನಾಗಿ ಫ್ರೈ ಆಗಬೇಕು. ಎಗ್ ರೈಸ್ ಚೆನ್ನಾಗಿ ಬರೋದಕ್ಕೆ ಮೇನ್ ರೀಸನ್, ಈಗ ನೀವಿನ್ನೂ ನೋಡ್ಬೋದು, ನಾವಿನ್ನೂ ಒಲೆಯನ್ನು ಆನ್ ಮಾಡ್ಕೊಂಡಿಲ್ಲ, ಹಾಗೇ ಫ್ರೈ ಮಾಡ್ಕೊಳ್ತಿದ್ದೀವಿ. ಏನು ಬಿಸಿ ಇದೆ ಅಷ್ಟರಲ್ಲೇ ಎಗ್ಗು ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ ಈ ಹಂತದಲ್ಲಿ ನಾವು ಒಲೆಯನ್ನು ಆನ್ ಮಾಡ್ಕೊಳ್ತಾ ಇದ್ದೀವಿ, ಎಲ್ಲ ಎಗ್ಗಳನ್ನು ಹೊಡೆದು ಹಾಕಿದಾದ್ಮೇಲೆ. ಸೊ ಎಗ್ಗೆಲ್ಲ ಚೆನ್ನಾಗಿ ಹೊಡೆದು ಹಾಕಿದ್ದೀವಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ತಳ ಹಿಡಿಯದೆ ಇರೋ ಥರ. ಸೊ ಇದೆಲ್ಲ ಈ ಥರ ಲೋಳೆ ಇರಬಾರ್ದು. ನಮಗೆ ಈಗ ಎಗ್ ಬುರ್ಜಿ ಏನು ಮಾಡ್ತೀವಿ ಆ ಥರ ಒಂದು ಉದುರಾಗಿ ಬರಬೇಕು ಎಗ್, ಅಲ್ಲಿವರೆಗೂ ಇದೇ ಥರ ಫ್ರೈ ಮಾಡ್ಕೋಬೇಕು.
ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೂ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀವಿ. ಇದು ಒಗ್ಗರಣೆಗೆ ಮತ್ತು ರೈಸಿಗೆ. ಮುಂದೆ ಏನಾದರೂ ನಿಮಗೆ ಉಪ್ಪು ಅಥವಾ ಖಾರ ಕಡಿಮೆ ಅನಿಸಿದರೆ ಆಮೇಲೆ ಹಾಕ್ಕೊಳ್ಬಹುದು ರೈಸನ್ನು ಹಾಕಿದ ನಂತರ. ಈಗ ಈ ಉಪ್ಪು, ಖಾರ ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನಕಾಯಿ ಹಾಗೂ ಎಗ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಕಬ್ಬಿಣದ ಹಂಚನ್ನು ಬಾಣಲೆಯನ್ನು ಬಳಸ್ತಾ ಇರೋದ್ರಿಂದ ತಳ ಹಿಡಿತಾ ಇದೆ. ಸೊ ಇದು ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನಮಗೆ ಈ ಥರ ಲೋಳೆ ಆಗಿರಬಾರ್ದು, ಅಲ್ಲಿ ತನಕ ಯೂಸ್ ಮಾಡ್ಕೋಬೇಕು, ಅಂದರೆ ಬಾಡಿಸ್ಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ನಾನು ಇಲ್ಲಿ ಚಿಕನ್ ಮಸಾಲವನ್ನು ಬಳಸ್ತಾ ಇದ್ದೀನಿ. ಚಿಕನ್ ಮಸಾಲ ಅಷ್ಟನ್ನೇ ಬಳಸ್ತಿದ್ದೀವಿ, ಮತ್ತು ಯಾವುದೇ ಎಕ್ಸ್ಟ್ರಾ ಮಸಾಲೆಯನ್ನು ಬಳಸಿಲ್ಲ. ಸೊ ಆ ಚಿಕನ್ ಮಸಾಲ ಏನು ಹಾಕಿದ್ದೀವಿ ಅದೆಲ್ಲ ಮೊಟ್ಟೆಯೊಂದಿಗೆ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ಈಗ ನೋಡ್ತಿರ್ಬೋದು ಎಗ್ ಬುರ್ಜಿ ಥರ ರೆಡಿಯಾಗಿದೆ ನಮ್ಮ ಎಗ್ ರೈಸ್ ರೆಸಿಪಿಗೆ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈ ಹಂತದಲ್ಲಿ ಅಗಳಾಗಿ ಎಗ್ ಆಗಿದೆ, ನೀವು ನೋಡ್ಬೋದು. ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಆ ರೈಸನ್ನು ಹಾಕ್ತಾ ಇದ್ದೀವಿ. ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ಸೋಯಾ ಸಾಸನ್ನು ಬಳಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಒಗ್ಗರಣೆಗೆ ಸೋಯಾ ಸಾಸನ್ನು ಡೈರೆಕ್ಟಾಗಿ ಹಾಕ್ಬೋದು. ಇದು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಆಗಿರೋದ್ರಿಂದ ಈ ಥರ ನಾವು ಸೋಯಾ ಸಾಸನ್ನು ಹಾಕ್ತಾ ಇದ್ದೀವಿ. ಸೊ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಒಗ್ಗರಣೆಯೊಂದಿಗೆ ರೈಸ್ ಹಾಗೆ ಮೊಟ್ಟೆ ಎಲ್ಲವೂ ಚೆನ್ನಾಗಿ ಬೆರೀಲಿ ಅಂತ ಹೇಳಿ. ಸೊ 2 ಸೌಟನ್ನು ಇಟ್ಕೊಂಡ್ರೆ ಈ ಮಿಕ್ಸಿಂಗ್ ಪ್ರೊಸೆಸ್ ಈಸಿ ಆಗುತ್ತೆ, ನೀವಿಲ್ಲಿ ನೋಡಬಹುದು. ಸೊ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಈ ಹಂತದಲ್ಲಿ ಉಪ್ಪು ಖಾರವನ್ನು ಚೆಕ್ ಮಾಡಿಕೊಂಡು ಇನ್ ಕೇಸ್ ಉಪ್ಪಿನ ಅವಶ್ಯಕತೆ ಅಥವಾ ಖಾರದ ಅವಶ್ಯಕತೆ ಇದ್ದಲ್ಲಿ ಹಾಕೋಬಹುದು. ಸೊ ಇದೆಲ್ಲ ಚೆನ್ನಾಗಿ ಬೆರ್ತಿದೆ, ನೋಡ್ಬೋದು ನೀವಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ರುಚಿಕರವಾದಂತಹ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಆಪ್ಷನಲ್ಲೇ ಯೂಸ್ ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ನಾವಿಲ್ಲಿ ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀವಿ. ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಹಾಕೊಂಡಿದ್ದೀವಿ. ನೀವು ಬೇಕಿದ್ರೆ ವಿನೆಗರ್ನ 1 ಟೀ ಸ್ಪೂನಷ್ಟು ವಿನೆಗರ್ನ ಬಳಸಬಹುದು. ಒಗ್ಗರಣೆ ಹಂತದಲ್ಲಿ ಅಥವಾ ಅನ್ನ ಮಿಕ್ಸ್ ಏನು ಮಾಡಿದ್ವಿ ಆ ಹಂತದಲ್ಲಾದ್ರೂ ಬಳಸ್ಕೋಬಹುದು, ಅದು ನಿಮ್ಮ ಇಷ್ಟ. ಸೊ ನಾವಿಲ್ಲಿ ನಿಂಬೆಹಣ್ಣನ್ನು ಬಳಸಿರೋದ್ರಿಂದ ವಿನೆಗರನ್ನು ಬಳಸಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಗಾರ್ನಿಷಿಂಗ್ಗೆ ಅಥವಾ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಈ ಕೊತ್ತಂಬರಿ. ಹೆಚ್ಚಿರೋಂಥ ಕೊತ್ತಂಬರಿನ ಹಾಕಿದ್ದೀವಿ. ಮತ್ತೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀವಿ ಎಲ್ಲದಕ್ಕೂ ಎಗ್ ರೈಸ್ ರೆಸಿಪಿಗೆ. ಸೊ ಇದಿಷ್ಟು ನಮ್ಮ ಎಗ್ ರೈಸ್ ರೆಸಿಪಿ. Please subscribe to my channel. Thanks for watching. Keep sharing the video as much as possible. Thank you. ನೀವಿಲ್ಲಿ ನೋಡ್ಬೋದು ನಮ್ಮ ಎಗ್ ರೈಸ್ ರೆಸಿಪಿ ವಿತ್ ಗಾರ್ನಿಷಿಂಗ್ ಎಲ್ಲ ರೆಡಿ ಆಗಿದೆ. ಈಸ್ ರೆಡಿ ಟು ಟೇಸ್ಟ್. ಇಷ್ಟೇ ನಾವು ಹೋಟೆಲಲ್ಲಿ ಮಾಡುವಂತಹ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಸಿಪಿ. ಪ್ಲೀಸ್ ಶೇರ್ ದ ವಿಡಿಯೋ. ಕೀಪ್ ಶೇರಿಂಗ್ ದ ವಿಡಿಯೋ. Please subscribe to my channel. Thank you.